ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೌಂಜನ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ಹೊಸದಾಗಿರ್ತಕ್ಕಂಥ ಒಂದು ಕಂಟೆಂಟ್ ಎತ್ಕೊಂಡು ಬಂದಿದ್ದೀನಿ ನಿಮ್ಮ ಮಾಡನೆ ಮಾತಾಡೋಕ್ಕಂತೇಳಿ. ತುಂಬಾ ಇಂಟ್ರೆಸ್ಟಿಂಗ್ ಅಂದರೆ ಇಂಟ್ರೆಸ್ಟಿಂಗ್. ಯಾವ ವಿಷಯ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್? ಫೋಟೋಶಾಪ್ ಒಳಗೆ ಬ್ಯಾಕ್ಗ್ರೌಂಡ್ ರಚನೆ ಮಾಡೋದು ಹೆಂಗೆ, ಯಾವ ರೀತಿ ರಚನೆ ಮಾಡ್ಬೋದು ಬ್ಯಾಕ್ಗ್ರೌಂಡ್ಸ್ಗಳನ್ನು, ಹಲವಾರು ರೀತಿಯ ಒಂದು ಬ್ಯಾಕ್ಗ್ರೌಂಡ್ಗಳನ್ನು ರಚನೆ ಮಾಡ್ಬೋದು. ಯಾವ ರೀತಿ ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ, ಮೂರನೇದಾಗಿ, ಟೋಟಲಾಗಿ 3 ರೀತಿ ಬ್ಯಾಕ್ಗ್ರೌಂಡ್ಗಳನ್ನು ರಚನೆ ಮಾಡ್ಬೋದು. ಹೇಗೆ ರಚನೆ ಮಾಡೋದು, ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತಾರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು, ಹೊಸಬರಾಗಿ ಯಾರಾದರೂ ಚಾನಲ್ ವಿಸಿಟ್ ಹಾಕಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲಂತ ನೋಟಿಫಿಕೇಶನ್ ಬರ್ತಾ ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಇದರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ಬಗ್ಗೆ ಹಲವಾರು ಒಂದು ಮಾಹಿತಿಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾಯಿದ್ದೀನಿ ಫೋಟೋಶಾಪ್ CS2 ಓಪನ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಾ ಫೋಟೋಶಾಪ್ CS2. ಫ್ರೆಂಡ್ಸ್, ನಾನು ಮೊದಲೇನು ಫೈಲಿಗೆ ಹೋಗ್ತೀನಿ. ಫೈಲಿಗೆ ಹೋಗಿಬಿಟ್ಟು ನ್ಯೂ ಪೇಜ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ನ್ಯೂ ಪೇಜ್ ಅಂದರೆ ನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಕಂಟೆಂಟ್ಸ್ ಅಂತಂದರೆ ಕಂಟೆಂಟ್ಸ್. ಫ್ರೆಂಡ್ಸ್, ಇಲ್ಲಿ 3 ರೀತಿಯ ಒಂದು ಬ್ಯಾಕ್ಗ್ರೌಂಡ್ಗಳ ರಚನೆ ಮಾಡ್ಬೋದು. ಮೊದಲನೇದಾಗಿ ವೈಟ್ ಅಂತ ಬರ್ತದೆ. ವೈಟ್ ಕ್ಲಿಕ್ ಮಾಡೋದು ಯಾವ ಥರ ಬರ್ತದೆ, ಈ ಥರ ಬರ್ತದೆ ವೈಟ್. ನೆಕ್ಸ್ಟ್ ಯಾವ ಥರ ಬರ್ತದೆ ನೋಡ್ತಾ ಇದ್ರು ವೈಟು. ಓಕೆ, ನೆಕ್ಸ್ಟ್ ಮತ್ತೆ ಒಳ್ಳೆ ರಿಟರ್ನಲ್ಲಿ ನ್ಯೂ ಪೇಜಲ್ಲಿ ಹೋಗ್ಬಿಟ್ಟು ವೈಟ್ ಆಯಿತಾ. ಬ್ಯಾಕ್ಗ್ರೌಂಡ್ ಕಲರ್, this one background color. Next, new page, transparent. ನೋಡಿದ್ರೆ ಫ್ರೆಂಡ್ಸ್, ಈ ಥರ ಟೋಟಲ್ 3 ಬ್ಯಾಕ್ಗ್ರೌಂಡ್ಗಳನ್ನು ರಚನೆ ಮಾಡ್ಬೋದು. ಫೋಟೋಶಾಪ್ CS2 ಅಲ್ಲಿ ಆಯಿತು, ಆಮೇಲೆ 7.0 ಆಯಿತು, 0 ಆಯಿತು. ಈ ಥರ 3 ರೀತಿಯ ಬ್ಯಾಕ್ಗ್ರೌಂಡ್ಗಳು ಅಂದರೆ ರಚನೆ ಮಾಡೋದು ಬ್ಯಾಕ್ಗ್ರೌಂಡ್ಗಳನ್ನು ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.